ಆಯೋಗಗಳು ಸಾಲು ಸಾಲು ವರದಿ ಕೊಟ್ಟರೂ ಕೂಡ ಸುಧಾರಣೆ ಆಗದಂಥ ಇಲಾಖೆ ಅಂತ ಇದ್ದರೆ ಅದು ಆಡಳಿತ ಸುಧಾರಣಾ ಇಲಾಖೆ. ಈ ಇಲಾಖೆಯ ತಲೆಬಾಧಿತ ಅಧಿಕಾರಿಯೊಬ್ಬ ಒಂದು ವಿಚಿತ್ರವಾದಂಥ ಆದೇಶವನ್ನು ಮುಂದಿಟ್ಟು ಮಾಧ್ಯಮಗಳನ್ನೇ ವಿಧಾನಸೌಧದಿಂದ ನಿರ್ಬಂಧಿಸೋದಕ್ಕೆ ಮುಂದಾಗಿದ್ದ. ತನ್ನ ಆದೇಶದ ಮೂಲಕ ವಾರ್ತಾ ಇಲಾಖೆಯ ಮೂಲಕ ಪರೋಕ್ಷವಾಗಿ ಮಾಧ್ಯಮಗಳು ವಿಧಾನಸೌಧದ ಒಳಭಾಗದಲ್ಲಿ ಪಡಸಾಲೆಗೆ ಎಂಟ್ರಿ ಕೊಡಬಾರ್ದು ಅನ್ನುವಂಥ ಸೂಚನೆ ಮೂಲಕ ಮಾಧ್ಯಮಗಳನ್ನು ದಬ್ಬಾಳಿಕೆ ಮಾಡ್ಬೋದು ಅಥವಾ ಮಾಧ್ಯಮಗಳನ್ನು ನಿರ್ಬಂಧ ಮಾಡ್ಬೋದು ಅನ್ನುವಂಥ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದ. ಯಾವಾಗ ಈ ಆದೇಶ ಪ್ರಕಟವಾಯಿತೋ ಅಥವಾ ಈ ಒಂದು ಲೆಟರ್ ಹೊರಗಡೆ ಬಂತೋ ಸರ್ಕಾರದ ಮೇಲೆ ಕೂಡ ಒತ್ತಡ ಬಿತ್ತು. ಜೊತೆಗೆ ಸರ್ಕಾರದ ಈ ನಡೆಗೆಗ ತೀವ್ರ ಆಕ್ರೋಶ ಕೂಡ ಎದುರಾಯಿತು. ವಿಧಾನಸೌಧದಲ್ಲಿ ಮಾಧ್ಯಮಗಳನ್ನ ಹತ್ತಿಕ್ಕಲು ಹೊರಟ ಸರ್ಕಾರನ ವಾಚ್ ಮಾಡಿ ಏನೇನು ತಪ್ಪು ಮಾಡುತ್ತೋ ಅಂತ ಹೇಳೋದಕ್ಕೆ ಮಾಧ್ಯಮ ಇರೋದು. ಮಾಧ್ಯಮದವ್ರು ಬಂದ್ರೆ ಏನನ್ನ ಕಚ್ಕಿಚ್ಬಿಟ್ಟಾರು ಅಂತೇಳಿ ಅದಕ್ಕೆ ಈಗ ಕತ್ತರಿ. ವಿಧಾನಸೌಧದಲ್ಲಿ ಪತ್ರಕರ್ತರಿಗೆ ಸಂಕಷ್ಟ, ಬೈಟ್ಗೆ ಬ್ರೇಕ್. ಇದೊಂದು ನಾಲಾಯಕ್ ಸರ್ಕಾರ ಅಂತೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ನಿರ್ಬಂಧ ಹಾಕಂತದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಕೂಡದು ಅನ್ನೋದನ್ನ ನಾನು ಹೇಳ್ಬಲ್ಲೆ. ಆಡಳಿತ ಸುಧಾರಣೆ ಇಲಾಖೆ ಅದೆಷ್ಟೋ ಆಯೋಗಗಳು ಸಾಲು ಸಾಲು ವರದಿ ಕೊಟ್ಟರು ಸುಧಾರಣೆ ಆಗದೇ ಇರೋ ಇಲಾಖೆ ಅಂದ್ರೆ ಅದು ಆಡಳಿತ ಸುಧಾರಣೆ ಇಲಾಖೆ. ಬೇರೆ ಎಲ್ಲ ಇಲಾಖೆಗಳಲ್ಲೂ ಸುಧಾರಣೆ ಆದ್ರೂ ಈ ಇಲಾಖೆ ಮಾತ್ರ ಸುಧಾರಣೆ ಆಗ್ತಿಲ್ಲ. ಇಲಿ ಹಿಡಿಯೋಕು ಲಕ್ಷಾಂತರ ಹಣವನ್ನ ಖರ್ಚು ಮಾಡೋ ಇಲಾಖೆ ಇದು. ಇಲಾಖೆಯಲ್ಲಿರೋ ಹೆಗ್ಗಣಗಳನ್ನ ಹಿಡಿಯೋದು ಬಿಟ್ಟು ಮಾಧ್ಯಮಗಳ ಮೇಲೆ ಆಡಳಿತ ಸುಧಾರಣಾ ಇಲಾಖೆ ದರ್ಪ ತೋರಿಸ್ತಿರೋದು ನಿಜಕ್ಕೂ ಖಂಡನೀಯ. ವಿಧಾನಸೌಧದ ಭದ್ರತಾ ಲೋಪಗಳನ್ನ ಸರಿಪಡಿಸುವ ಬದಲು ಸತ್ಯವನ್ನ ಬಿತ್ತರಿಸುವ ಮಾಧ್ಯಮಗಳಿಗೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದೆ. ಯಾವುದೋ ತಲೆಬಾಧಿತ ಅಧಿಕಾರಿ ಇನ್ಯಾರನ್ನೋ ಮೆಚ್ಚಿಸೋಕೆ ಆದೇಶವನ್ನ ಹೊರಡಿಸಿರುವುದು ಹಾಸ್ಯಾಸ್ಪದವೇ ಸರಿ. ವಿಧಾನಸೌಧದಲ್ಲಿ ಭದ್ರತೆ ಇಲ್ಲ ಅಂದ್ರೆ ಇಲಾಖೆಗಳು ಇದ್ರೆಷ್ಟು ಬಿಟ್ರೆಷ್ಟು. ಒಂದು ಸಮಸ್ಯೆ ಬಗ್ಗೆ ವಾಸ್ತವ ಅರಿತುಕೊಳ್ಳಲು ಪತ್ರಕರ್ತರು ಪ್ರಶ್ನೆ ಕೇಳುವಾಗ ಕೂಗಾಡೋದು, ಪ್ರಶ್ನೆ ಸರಿ ಇಲ್ಲ ಅಂತ ರೇಗಾಡ್ತಿದ್ದ ಸಿದ್ದರಾಮಯ್ಯ ಅವರು ಇದೀಗ ಆದೇಶದ ಮೂಲಕವೇ ಪ್ರಶ್ನಾತೀತ ಸರ್ಕಾರ ಆಗೋಕೆ ಮುಂದಾಗ್ತಿದೆ. ಇಂಥದ್ದೊಂದು ತಲೆಕೆಟ್ಟ ಆದೇಶ ನಿಜಕ್ಕೂ ಒಳ್ಳೆಯದಲ್ಲ. ಶಕ್ತಿಸೌಧ ವಿಧಾನಸೌಧದಲ್ಲಿ ಮಾಧ್ಯಮಗಳ ಮೇಲೆ ರಾಜ್ಯ ಸರ್ಕಾರ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಲು ಮುಂದಾಗಿದೆ. ಭದ್ರತೆಯ ನೆಪವೊಡ್ಡಿ ಪತ್ರಕರ್ತರ ಹಕ್ಕುಗಳನ್ನು ಹತ್ತಿಕ್ಕಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಹೊಸ ಫಾರ್ಮಾನು ಹೊರಡಿಸಿದೆ. ವಿಧಾನಸೌಧದ ಆವರಣದಲ್ಲಿ ಎಲ್ಲೆಂದರಲ್ಲಿ ಬೈಟ್ ಪಡೆಯುವಂತಿಲ್ಲ. ನಿಗದಿಪಡಿಸಿದ ಸ್ಥಳದಲ್ಲೇ ಮಾಧ್ಯಮಗಳು ಇರಬೇಕು ಎಂಬ ನಿಯಮ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ. ಈ ಹಿಂದೆ ವಿಪಕ್ಷದಲ್ಲಿದ್ದಾಗ ಇದೇ ಸಿದ್ದರಾಮಯ್ಯ ರಸ್ತೆಯಲ್ಲಿ ಮಾಧ್ಯಮಗಳನ್ನ ಕೈ ಬೀಸಿ ಕರೆಯುತ್ತಿದ್ರು. 40% ಕಮಿಷನ್ ವಿಚಾರ ಇರಬಹುದು, ಪಾದಯಾತ್ರೆ ಇರಬಹುದು. ಆದ್ರೆ ಇದೀಗ ಸರ್ಕಾರದ ನಡೆಯನ್ನೇ ಮಾಧ್ಯಮ ಪ್ರಶ್ನೆ ಮಾಡ್ತಿದ್ದಂತೆ ಕೆಂಡ ಕಾರುವ ಸಿಎಂ ಹೊಸದೊಂದು ಆದೇಶ ಮೂಲಕ ಮಾಧ್ಯಮಗಳನ್ನ ಕಟ್ಟಿ ಹಾಕೋ ಭ್ರಮೆಯಲ್ಲಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲೂ ವಿಧಾನಸೌಧದ ತಳಮಹಡಿಯಲ್ಲಿ ಮಾಧ್ಯಮಗಳನ್ನ ಕಟ್ಟಿ ಹಾಕೋ ಪ್ರಯತ್ನ ಆಯಿತು. ತಳಮಹಡಿಯಲ್ಲಿ ಮಾತ್ರ ಚಿತ್ರೀಕರಣಕ್ಕೆ ಅವಕಾಶ ಕೊಡಬೇಕು ಎಂಬ ಚಿಂತನೆ ಇತ್ತು. ಆದ್ರೆ ಅಂದು ಸರ್ಕಾರವೇ ಉರುಳಿದ್ರಿಂದ ಮಾಧ್ಯಮಗಳನ್ನ ಕಟ್ಟಿ ಹಾಕೋ ಪ್ರಯತ್ನ ವಿಫಲ ಆಯಿತು. ಇನ್ನು ಬಿಜೆಪಿ ಸರ್ಕಾರದಲ್ಲಿ ಸಭಾಧ್ಯಕ್ಷರಾಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಲೋಕಸಭೆ ಮಾಡೆಲ್ ಕಾರಣ ನೀಡಿ ವಿಧಾನಸಭೆ ಕವರೇಜ್ಗೆ ಅಡ್ಡಿಪಡಿಸಿದ್ರು. ಮಾಧ್ಯಮಗಳನ್ನ ಹತ್ತಿಕ್ಕೋ ಕೆಲಸಗಳು ಹೇಗೆ ನಡೀತಿದೆ ಅನ್ನೋದಕ್ಕೆ ಈ ಹಿಂದೆ ನಡೆದ ಉದಾಹರಣೆಗಳು ಇವು. ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷ ನಾಯಕರು ಆಕ್ರೋಶ ಹೊರಹಾಕಿದ್ರು. ಸರ್ಕಾರನ ವಾಚ್ ಮಾಡಿ ಏನೇನು ತಪ್ಪು ಮಾಡುತ್ತೋ ಅಂತ ಹೇಳೋದಕ್ಕೆ ಮಾಧ್ಯಮ ಇರೋವಂಥದ್ದು. ಅದಕ್ಕೆ ಈಗ ಕತ್ತರಿ. ನನಗನ್ಸ್ತೈತೆ ಮೋಸ್ಟ್ಲಿ ಮಾದೇವಪ್ಪನವ್ರು ಹೇಳಿದಾರಲ್ಲ, ಇಲ್ಲೆಲ್ಲ ನಾಯಿಗಳು ಜಾಸ್ತಿ ಸೇರ್ಕೊಂಬಿಟ್ಟಿದ್ದಾರೆ. ಮಾದೇವಪ್ಪನವ್ರು ಹೇಳಿರೋದು, ನಾನಲ್ಲ. ಇಲ್ಲೆಲ್ಲ ವಿಧಾನಸೌಧ ಪೂರ್ತಿ ಸೇರ್ಕೊಂಬಿಟ್ಟಿದ್ದಾರೆ ಬೀದಿ ನಾಯಿಗಳು ಮತ್ತು ನಿಯತ್ತಿನ ನಾಯಿಗಳು. ಅದಕ್ಕೆ ಮಾಧ್ಯಮದವ್ರು ಬಂದ್ರೆ ಏನನ್ನ ಕಚ್ಕಿಚ್ಬಿಟ್ಟಾರು ಅಂತೇಳಿ ನಿಮ್ಮ ಸೇಫ್ಟಿಗೋಸ್ಕರ ಮಾಡಿರ್ಬೇಕು. ಕಾಂಗ್ರೆಸ್ ಸರ್ಕಾರ ಇದೊಂದು ನಾಲಾಯಕ್ ಸರ್ಕಾರ ಅಂತೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಮತ್ತೊಂದು ನಿರ್ಧಾರ ಇವತ್ತು ತೆಗೆದುಕೊಂಡಿರುವಂಥದ್ದು. ವಿಧಾನಸೌಧದ ಒಳಗಡೆ ಮಾಧ್ಯಮದವರಿಗೆ ನಿರ್ಬಂಧ ಹೇರಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ. ಕೇವಲ ವಿರೋಧ ಪಕ್ಷಗಳಷ್ಟೇ ಅಲ್ಲ, ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಕೂಡ್ದು ಅನ್ನೋದನ್ನು ನಾನು ಹೇಳ್ಬಲ್ಲೆ. ಸತ್ಯವನ್ನ ಬಿತ್ತರಿಸುವ ಮಾಧ್ಯಮಗಳಿಗೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದೆ. ಕೆಂಗಲ್ ಗೇಟ್ ಬಳಿಯೇ ಮಾಧ್ಯಮಗಳನ್ನ ಕಟ್ಟಿಹಾಕುವ ಈ ಪ್ರಯತ್ನಕ್ಕೆ ಪತ್ರಕರ್ತರಿಂದಲೂ ಆಕ್ರೋಶ ವ್ಯಕ್ತವಾಗ್ತಿದೆ. ಸರ್ಕಾರ ತನ್ನ ಈ ವಿವಾದಿತ ನಿರ್ಧಾರವನ್ನ ಹಿಂಪಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್, TV9 ಬೆಂಗಳೂರು.